ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 29. ಮೈಸೂರು ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಗರದ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಎಂ ಮಾಲತಿಪ್ರಿಯ, ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಡಿಸಿಪಿ ಮುತ್ತುರಾಜ್, ಜಾಹ್ನವಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಇಲಾಖಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರಿಗೆ ನಡೆದ ಕ್ರೀಡಾ ಸ್ಪರ್ಧೆಯಲ್ಲಿ ಶ್ರೀಗರಿ ವಾಹಿನಿಯ ಕ್ಯಾಮರಾಮನ್ ಎಂಕೆ ಜಯಶಂಕರ್ ರಾಜ್ಯ ಅರಸ್ ರವರು ಪ್ರಥಮ ಬಹುಮಾನ ಪಡೆದರು. ಪ್ರತಿ ವರ್ಷದಂತೆ ಈ ಸಲನೂ 3 ದಿನ ನಾವು ನಮ್ಮ ಮೈಸೂರು ನಗರದ ವತಿಯಿಂದ ಸ್ಪೋರ್ಟ್ಸ್ ಡೇನ ಆಚರಿಸಿದ್ವಿ. ಹಲವಾರು ಇವೆಂಟ್ಸ್ ಇತ್ತು. 100 ಮೀಟರ್, 400 ಮೀಟರ್, ಕಬಡ್ಡಿ, ವಾಲಿಬಾಲು, ಕ್ರಿಕೆಟು. ಈ ಸಲ ವಿಶೇಷವಾಗಿ ನಾವು ಮಹಿಳೆಯರಿಗೂ ಒಂದು ಕ್ರಿಕೆಟ್ ಟೀಮ್ ಮಾಡಿಕೊಂಡು ಮಹಿಳೆಯರು ಕ್ರಿಕೆಟ್ ಆಡಿದ್ದಾರೆ. ಮತ್ತು ಹಗ್ಗ ಜಗ್ಗಾಟನೂ ಆಡಿದ್ದಾರೆ ಮಹಿಳೆಯರ ಟೀಮು. ಇವತ್ತಿನ ದಿನ ಕನ್ಕ್ಲೂಡಿಂಗ್ ಸೆರೆಮನಿ ಇದೆ. ಸ್ಟಾಪ್ ಮಾಡ್ತಾರೆ, ಅವಾಗ ಪೊಲೀಸ್ ಹ್ಯಾಂಡ್ ಇನ್ ಚಾರ್ಜ್ ಮಕ್ಕಳು ಗ್ರೌಂಡ್ ಒಳಗಡೆ ಬರಬೇಕು. ಇದೀಗ ಆಕರ್ಷಕ ಪಥ ಸಂಚಲನ ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾ ನಾಯಕತ್ವ ಆರ್‌ಪಿ ರಾಮು ಅವರದ್ದು. ವಾದ್ಯ ಸಂಗೀತದ ಹಿಮ್ಮೇಳದೊಂದಿಗೆ ಎಲ್ಲ ತುಕಡಿಗಳು ಇದೀಗ ವೇದಿಕೆಯ ಮುಂಭಾಗಕ್ಕೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅರಣ್ಯ ಸಂರಕ್ಷಣಾಧಿಕಾರಿಗಳು ಡಾಕ್ಟರ್ ಮಾಲತಿಪ್ರಿಯರವರು, ನಗರ ಪೊಲೀಸ್ ಆಯುಕ್ತರು, ಉಪ ಪೊಲೀಸ್ ಆಯುಕ್ತರುಗಳು, ಕೆಎಸ್ಆರ್ಪಿ ಕಮಾಂಡೆಂಟ್ ಎಲ್ಲರೂ ಕೂಡ ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿದ್ದಾರೆ. ಇದೀಗ ಮೊದಲ ತಂಡ ಕ್ರೀಡಾಕೂಟದ ನಾಯಕತ್ವ ಆರ್‌ಪಿ ರಾಮು ಅವರದ್ದು. ಇದೀಗ ಮೊದಲನೇ ತಂಡ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಡಾಕ್ಟರ್ ಸಂತೋಷ್ ಕುಮಾರ್ RSI ರವರು. ನಗರ ಸಶಸ್ತ್ರ ಮೀಸಲು ಪಡೆಯ ನಂತರ ಇದೀಗ ನರಸಿಂಹರಾಜ ವಿಭಾಗ ರೇವಣ ಸಿದ್ದಪ್ಪ PSI ಅವರ ನೇತೃತ್ವದಲ್ಲಿ ನಾಮಫಲಕವನ್ನು ಹಿಡಿದವರು ಕುಮಾರಿ ಸುನೀತಾ ಎಂ ಲಮಾಡಿ. ತದನಂತರದಲ್ಲಿ ದೇವರಾಜ ವಿಭಾಗ ಶ್ರೀ ಅನಿಲ್ ಕುಮಾರ್ PSI ರವರ ನಾಯಕತ್ವದಲ್ಲಿ ನಾಮಫಲಕಧಾರಿಯಾಗಿ ಶ್ರೀಮತಿ ಸರಿತಾ ಮನೋರಂಜನ್. ಕೃಷ್ಣರಾಜ ವಿಭಾಗ ಗೋಪಾಲ್ ಅವರ ನೇತೃತ್ವದಲ್ಲಿ ಕುಮಾರಿ ದಿವ್ಯಾ ಗೌಡ ನಾಮಫಲಕ ಹಿಡಿದಿದ್ದಾರೆ. ವಿಜಯನಗರ ವಿಭಾಗ ತದನಂತರದಲ್ಲಿ ಪ್ರವೀಣ್ ಕುಮಾರ್ PSI ರವರ ನಾಯಕತ್ವದಲ್ಲಿ ಶ್ರೀಮತಿ ಪಲ್ಲವಿ ರಮೇಶ್ ರವರು ನಾಮಫಲಕಧಾರಿಯಾಗಿದ್ದಾರೆ. ಸಂಚಾರ ವಿಭಾಗದ ಸಾರಥ್ಯ PSI ಸಿದ್ದೇಶ್ ಅವರದು. ನಾಮಫಲಕ ಹಿಡಿದವರು ಶ್ರೀಮತಿ ಮಾನಸ ವೆಂಕಟೇಶ್. ವಿಶೇಷ ಘಟಕದ ಸಾರಥ್ಯ ಶ್ರೀ ರಾಜು ಕೊನೆಗೇರಿ PSI ರವರು ನಾಮಫಲಕಧಾರಿಯಾಗಿ ಶ್ರೀಮತಿ ಗಲ್ಲಾರೆಡ್ಡಿ ದೇವಾರೆಡ್ಡಿ. ಮಹಿಳಾ ಘಟಕದ ಸಾರಥ್ಯ ಕುಮಾರಿ ಭಾನುಕುಮಾರಿ WPSI ಅವರದು. ಕುಮಾರಿ ಜ್ಯೋತಿ ನಾಮಫಲಕ ಹಿಡಿದಿದ್ದಾರೆ. 9ನೇ ತಂಡವಾಗಿ KARP ಮೌಂಟೇನ್ ಕಂಪನಿ,
ಶ್ರೀ ಎಂ ರಾಜಪ್ಪ ARSI ಅವರ ನಾಯಕತ್ವದಲ್ಲಿ ಶ್ರೀಮತಿ ವೀಣಾ ಯತೀಶ್ ಕುಮಾರ್ ಅವರು ನಾಮಫಲಕಧಾರಿಯಾಗಿದ್ದಾರೆ. ಕೆಲವೇ ನಿಮಿಷಗಳು ಬಾಕಿ ಉಳಿದಿದೆ. ಎಲ್ಲ ಕ್ರೀಡೆಗಳು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಸಾಕಷ್ಟು ಬಹುಮಾನಗಳನ್ನು ಎಲ್ಲ ತಂಡಗಳು ಪಡೆದುಕೊಂಡಿವೆ. ಮೂಲ ಸ್ಥಾನಕ್ಕೆ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಅರ್ಥವತ್ತಾಕಾರವಾಗಿ ಈಗ ವೇದಿಕೆ ಬರಲಿದ್ದಾರೆ ಎಲ್ಲ ತುಕಡಿಗಳು. ಸಮವಸ್ತ್ರಗಳನ್ನು ಕ್ರೀಡಾಪಟುಗಳು ಧರಿಸಿದ್ದಾರೆ. ನಾಮಫಲಕದೊಂದಿಗೆ ಕ್ರೀಡಾ ನಾಯಕರೊಂದಿಗೆ ಇದೀಗ ವೇದಿಕೆ ಮುಂಭಾಗಕ್ಕೆ ತುಕಡಿಗಳು ಬರ್ತಾ ಇದೆ. ವಾದ್ಯ ಸಂಗೀತದ ಬೇಡ ಇಲಾಖೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು. ಅವರಿಗೆ ಇರುವಂತಹ ಕ್ರೀಡಾ ಪ್ರತಿಭೆಯನ್ನು ಹೊರಚೆಲ್ಲಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ ಕ್ರೀಡಾಕೂಟಗಳು ನಡೀತಾ ಬರ್ತಾ ಇದೆ. ಇದೀಗ ಎಲ್ಲರೂ ಅರ್ಥವತ್ತಾಕಾರವಾಗಿ ವೇದಿಕೆ ಮುಂಭಾಗಕ್ಕೆ ಬಂದಿದ್ದಾರೆ. ಇದೀಗ ವೇದಿಕೆಯ ಕಾರ್ಯಕ್ರಮಗಳು. ಮೊದಲಿಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಶ್ರೀ ಮುತ್ತುರಾಜ್ IPS ರವರು. 2024ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭ 7ನೇ ತಾರೀಕು ಸೂರ್ಯೋದಯದೊಂದಿಗೆ ನಮ್ಮದು ಕ್ರೀಡಾಕೂಟ ಪ್ರಾರಂಭ ಆಗಿತ್ತು. ಈ ದಿನ 29ನೇ ತಾರೀಕೆ ಸೂರ್ಯಾಸ್ತದ ಸಮಯದಲ್ಲಿ ಕ್ರೀಡಾಕೂಟದ ಮುಕ್ತಾಯದ ಕಾರ್ಯಕ್ರಮ. ಎಲ್ಲವೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆದಿದೆ. ಮತ್ತು ಈ ನಂತರ ನಾವೀಗ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ಈ ಸಮಾರಂಭದ ಕಾರ್ಯಕ್ರಮಕ್ಕೆ ನಾವು ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೈಸೂರು ವೃತ್ತ ಡಾಕ್ಟರ್ ಮಾಲತಿಪ್ರಿಯ ಮೇಡಮ್ ಅವ್ರನ್ನ IFS ಇವರನ್ನು ಕರೆದಾಗ ತುಂಬ ಹೃದಯದಿಂದ ಭಾಳ ಒಪ್ಕೊಂಡ್ರವರು. ಅವರು ಒಂಥರ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವ್ರಿಗೆ ಭಾಳ ತುಂಬ ಇಷ್ಟಪಡ್ತಾರೆ ಅವರು. ಎಲ್ಲೇ ಹೋದ್ರು ಪೊಲೀಸ್ ಆಫೀಸರ್ಸ್, ನಾವು ಸುಮಾರು ವರ್ಷದಿಂದ ನಮ್ಮ ಮೇಡಮ್ ಜೊತೆ ನಮ್ಗೆ ಒಡನಾಟ ಇದೆ. ಎಲ್ಲ ಕಡೆನೂ ಅಷ್ಟೇ ಫಾರೆಸ್ಟ್ ಅಧಿಕಾರಿಗಳನ್ನ ಭಾಳ ಇಷ್ಟಪಡ್ತಾರೆ. ಅವ್ರಿಗೆ ನಾವು ಜಸ್ಟ್ ನಮ್ಮ CP ಮೇಡಮ್ ಅವರು ಮಾಲತಿಪ್ರಿಯ ಮೇಡಮ್ ಕರೆಯೋಣ ಅಂತ ಅವ್ರಿಗೂ ಭಾಳ ಖುಷಿ ಆಯಿತು. ಮಾಲತಿಪ್ರಿಯ ಮೇಡಮ್ನೇ ಕರೆಯೋಣ ಅಂತ ಅಷ್ಟು ಖುಷಿ ಪಟ್ಟರು ಅವರು. ನಮ್ಮ CP ಮೇಡಮ್ ಅವರು ಕೂಡ ಆಯಿತು ಕರೀರಿ, ಅವರೇ ನಾವು ಬೆಸ್ಟ್ ಚಾಯ್ಸ್, ಇನ್ಯಾರು ಕರೆಯೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರದ್ದೊಂದು ಕಿರು ಪರಿಚಯ ತಮಗೆಲ್ಲ ಹೇಳಲೇಬೇಕು. ಡಾಕ್ಟರ್ ಮಾಲತಿಪ್ರಿಯ IFS ಮೇಡಮ್ ಅವರು 2008ನೇ ಬ್ಯಾಚ್ನಲ್ಲಿ IFS ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಅವರು ಈ ಮೊದಲು ACF ನಾಗರಹೊಳೆ, DCF ವಿರಾಜಪೇಟೆ, ಕೊಪ್ಪ, ಕೊಳ್ಳೇಗಾಲ, ಬಳ್ಳಾರಿ, ಬೆಂಗಳೂರು ರೂರಲ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಮತ್ತು ಈಗ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ 2 ವರ್ಷದಿಂದ ನಮ್ಮ ಮೈಸೂರು ವೃತ್ತದಲ್ಲಿ ಇದ್ದಾರೆ. ಹಾಗೆ ಅವರ ಮನೆಯವರು ಕೂಡ, ಅವರ ಪತಿಯವರು ಕೂಡ ಫಾರೆಸ್ಟ್ ಇಲಾಖೆಯಲ್ಲಿ ಇದ್ದಾರೆ. ಅವರು ರಮೇಶ್ ಕುಮಾರ್ ಅಂತೇಳಿ, ಅವರು ನನಗೂ ಕೂಡ ಬಹಳ ಫ್ರೆಂಡ್ ಇದ್ದಾರೆ ಅವರು. ಮತ್ತು 2008 ಬ್ಯಾಚ್ ಅವರು ಕೂಡ ಈಗ ಕನ್ಸರ್ವೇಟರ್ ಪ್ರಾಜೆಕ್ಟ್ ಟೈಗರ್ ಮೈಸೂರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ಅವರು ಮತ್ತೆ 2 ವರ್ಷ ದಸರಾದಲ್ಲಿ ಆನೆಗಳ ಉಸ್ತುವಾರಿ ವಹಿಸಿಕೊಂಡು ಅತ್ಯುತ್ತಮವಾಗಿ ನಮ್ಮ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಯಾವುದೇ ರೀತಿಯಾದ ಒಂದು ಸಣ್ಣ ತೊಂದರೆಗಳಿಗೂ ಆಸ್ಪದ ಕೊಡದಂತೆ ಒಳ್ಳೆ ಕೋಆರ್ಡಿನೇಷನ್ ಇಟ್ಕೊಂಡು ಎಲ್ಲ ಇಲಾಖೆಗಳ ಜೊತೆ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ದಸರಾ ನಡೆಸ್ಕೊಟ್ಟಿರೋ ಕೀರ್ತಿ ಅವ್ರಿಗೂ ಕೂಡ ಸಲ್ಲಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಲೇಬೇಕು, ಅವರು ಫ್ಯಾಮಿಲಿ ಎಲ್ಲ ತುಂಬ ಒಂಥರ ವೆರಿ ಸಿಂಪಲ್ ಮತ್ತು ಸಹೃದಯಗಳು. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಬೆರೀತಾರೆ. ಅವ್ರ ಮಗಳ ಬಗ್ಗೆ ಹೇಳಲೇಬೇಕು. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಪದ್ಮಪ್ರಿಯ ಅಂತ ಹೊಡೀರಿ ಅಷ್ಟೇ ಸಾಕು ನಿಮಗೆ. ಅವ್ರ ಮಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಮಗಳು ಅಂದರೆ ದೊಡ್ಡ ಮಗು, ಅದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಆದರೆ ಅವರ ಕೀರ್ತಿ ಮಾತ್ರ ಅಜರಾಮರ ಮತ್ತು ತುಂಬ ಅತ್ಯಂತ ಎತ್ತರ ಮಟ್ಟದಲ್ಲಿದೆ.
ಅವರು ಈಗ 7th ಸ್ಟ್ಯಾಂಡರ್ಡ್ ಅನ್ನ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಓದ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಏನಂದ್ರೆ ಐಟ ಟೆನ್ನಿಸ್ ಅಲ್ಲಿ ಇಡೀ ಇಂಡಿಯಾದಲ್ಲಿ 3rd ರ್ಯಾಂಕ್ ಇದ್ದಾರೆ. 3rd ಸೀಡ್ ಅವರು. ಮತ್ತೆ ಈಗ ಇತ್ತೀಚೆಗೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರೋರು. ಹಾಂಗ್ಕಾಂಗ್ ಮತ್ತೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪದ್ಮಪ್ರಿಯ ಅವ್ರಿಗೆ ನಮ್ಮೆಲ್ಲರ ವತಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಅವರು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತೀವಿ ಮೇಡಮ್. ಹಾಗೆ ಈ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಬಂದು ಇಲ್ಲಿ ನಮ್ಮ ಜೊತೆ ಬೆರೆತು ಕೆಲವು ಕಡೆ ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಸಂತೋಷದಿಂದ ನಮ್ಮ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಅವರು ಈ ಸಮಾರಂಭಕ್ಕೆ ಬಂದಂತ ಡಾಕ್ಟರ್ ಮಾಲತಿಪ್ರಿಯ IFS ಮೇಡಮ್ ಅವರಿಗೆ ನಮ್ಮ ವತಿಯಿಂದ, ನಮ್ಮ CP ಮೇಡಮ್ ಅವರ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮೊಟ್ಟ ಮೊದಲಾಗ 2024ನೇ ಇಸ್ವಿಯ ಮೈಸೂರು ನಗರ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೂ ನನ್ನ ಪರವಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಚಪ್ಪಾಳೆ ನಿಮ್ಗೋಸ್ಕರ, ಅದು ಚಪ್ಪಾಳೆ ಇಲ್ಲಿಂದಲೂ ಬರಬೇಕು ಚಪ್ಪಾಳೆ. ಪಾಪ ಇಷ್ಟು ಕಷ್ಟಪಟ್ಟು ಅವರು 3 ದಿವಸದಿಂದ ಕ್ರೀಡಾಂಗಣದಲ್ಲಿ ಭಾಗವಹಿಸಿ ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಇನ್ನೊಂದು ಟೈಮ್ ಚಪ್ಪಾಳೆ ಚೆನ್ನಾಗಿ. ವೆರಿ ಗುಡ್. ಎರಡನೇದಾಗಿ ನನ್ನನ್ನು ಈ ಕ್ಲೋಸಿಂಗ್ ಸೆರೆಮನಿಗೆ, ಈ ಕ್ರೀಡಾಕೂಟದ ಕರೆದೋದಕ್ಕೆ ಪೊಲೀಸ್ ಇಲಾಖೆ ಮೈಸೂರವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಸ್ಪೆಷಲಿ ಸೀಮಾ, ಥ್ಯಾಂಕ್ ಯು ಸೀಮಾ ಫಾರ್ ಕಾಲಿಂಗ್ ಮೀ ಫಾರ್ ದಿಸ್ ಕ್ಲೋಸಿಂಗ್ ಸೆರೆಮನಿ. ಇದರಿಂದ ನನಗೆ ಒಂದು ಏನು ಇದಾಗ್ತಾ ಇದೆ ಅಂದ್ರೆ, ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಒಳಗೆ ಇರುವ ಒಡನಾಟ ಮತ್ತೆ ಆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನೇ ಫಸ್ಟ್ ಮುತ್ತರಾಜ್ ಹೇಳುವಾಗ ಕೂಡ ಅದನ್ನೇ ಹೇಳಿದ್ರು. ಅದ್ ಯಾಕೋ ಗೊತ್ತಿಲ್ಲ, ನನಗೂ ಒಂಥರ ಪೊಲೀಸ್ ಇಲಾಖೆ ಕಂಡ್ರೇನೆ ಒಂಥರ ಇಷ್ಟ. ಐ ನೋ ಮೇ ಬಿ ಇಟ್ ಇಸ್ ಬಿಕಾಸ್ ಆಫ್ ದ ದಸರಾ. ಮೈಸೂರು ದಸರಾ ಇಂದ ನಮ್ಮ 2 ಡಿಪಾರ್ಟ್ಮೆಂಟ್ಗೆ ಇರುವ ಒಡನಾಟ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನಗೆ ತುಂಬಾ ಅಧಿಕಾರಿಗಳು ಇಲ್ಲ ಪರೀಕ್ಷೆ ಹೋಗೋದ್ರಿಂದ ಕಳಿಸ್ತಾ ಇದ್ರು. ಸೊ ಎಸ್ಪೆಷಲಿ ಐ ನೋ ಜಾನ್ವಿ ವೆರಿ ವೆಲ್. ಡ್ಯೂರಿಂಗ್ ದ ಟ್ರಾಫಿಕ್ ನಮ್ ದಸರಾ ಆನೆಗಳು ಕರ್ಕೊಂಡು ಹೋಗುವಾಗ ಜಾನ್ವಿದ ಪಾತ್ರ ಅಲ್ಲಿ ಅತಿ ಮುಖ್ಯ. ನಾನು ಲಾಸ್ಟ್ 3 years ದಸರಾ ಮಾಡಿದ್ದೇನೆ. ಸೊ ಹಾಗಾಗಿ 3 ವರ್ಷ ಕೂಡ ಅವರನ್ನು ನಾನು ನೋಡಿದ್ದೇನೆ. ಅದೇ ರೀತಿಯಲ್ಲಿ ಮುತ್ತರಾಜ್ ಇರ್ಲಿ, ಲಾಸ್ಟ್ ಇಯರ್ SP ಸೀಮಾ ಲೆಕ್ಕರ್, ಈ ವರ್ಷ ಕಮಿಷನರ್ ಸೀಮಾ ಲೆಕ್ಕರ್. ಸೊ ಐ ಫೀಲ್ ರಿಯಲಿ ಪ್ರೌಡ್. ಇದರಲ್ಲಿ ಒಂದು ತಾವು ನೋಡಿರ್ಬೇಕು, ಎಷ್ಟು ಮಹಿಳೆಯ ಪೊಲೀಸ್ಗಳಿದ್ದಾರೆ ನೋಡಿದ್ದೀರಾ? ಇಲ್ಲಿ ಈಕ್ವಲ್ ಆಗಿ ಇದೀವಿ. ನಾನು ಅಲ್ಲಿ ಕೂತ್ಕೊಂಡ್ರೆ 3 ಮಹಿಳೆಯರುಗಳು. ಸೊ ಹಾಗಾಗಿ ಅದೊಂದು ಒಳ್ಳೇದು. ಇಲ್ಲ, ಜೆಂಟ್ಸ್ ಆರ್ ಆಲ್ಸೋ ಡೂಯಿಂಗ್ ಗುಡ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಐ ರಿಯಲಿ ಫೀಲ್ ಪ್ರೌಡ್ ಆಲ್ವೇಸ್ ವಿತ್ ದ female officers. I really feel proud, and I really hats off to all the women police officers who are standing in front of me. Really good. I think ಲಾಸ್ಟ್ 3 ದಿವಸಗಳಿಂದ ತಾವೆಲ್ಲರೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕ್ರೀಡಾನಲ್ಲಿ ಭಾಗವಹಿಸಿದ್ದೀರಾ. ನನಗೆ ನಿಮಗೆ ಪ್ರೈಸಸ್ಗಳನ್ನು ಕೊಟ್ಟು ಸಾಕಾಗ್ಬಿಟ್ಟಿದೆ. ಹಂಗಿದ್ರೆ ತಾವು ಎಷ್ಟು ಮಟ್ಟದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಸ್ಪೋರ್ಟ್ಸ್ ಮೀಟ್ ಅನ್ನು ನಡೆಸ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ವೆರಿ ಗುಡ್. ಇದೇ ತರ ಪ್ರತಿ ವರ್ಷ ತಾವೆಲ್ಲರೂ ಇದೇ ರೀತಿಯಲ್ಲಿ ಕೋಆಪರೇಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತೆ ನನಗೆ ಪೊಲೀಸ್ ಕೆಲಸ ಹೆಂಗಂತೆ ಗೊತ್ತು. ಹಗಲು ರಾತ್ರಿ ಯಾವ ರೀತಿಯಲ್ಲಿ ಕಷ್ಟಪಡ್ತೀರಾ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಆ ಸಂದರ್ಭದಲ್ಲಿ ಈ ಕ್ರೀಡಾ ಒಂದು ರಿಲ್ಯಾಕ್ಸೇಷನ್ ನನಗೆ ಗೊತ್ತಿರೋವರೆಗೆ. ಕರೆಕ್ಟಾ? ನಮ್ಮೆಲ್ಲರಿಗೂ ಲಾಸ್ಟ್ 3 days ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ಕಿರ್ಬೋದು. ಅದೇ ರೀತಿಯಲ್ಲಿ ಒಳ್ಳೆ ಹೊಸ ಫ್ರೆಂಡ್ಸ್ ಗಳು ಕೂಡ ಸಿಕ್ಕಿರ್ಬೋದು. ಕೆಲವು ಇನ್ಫಾರ್ಮೇಶನ್ ಕೂಡ ತಾವು ಶೇರ್ ಮಾಡ್ಕೊಂಡಿರ್ತೀರಾ. ಮತ್ತೆ ಸುಮಾರು ಆಫೀಸರ್ಸ್ ಗಳು ನಿಮ್ಮ ಕಮಿಷನರ್ ಅನ್ನು ಅಥವಾ ನಿಮ್ಮ ಡೆಪ್ಟಿ ಕಮಿಷನರ್ ಗಳನ್ನು ಇದುವರೆಗೆ ನೋಡಿರುವುದೇ ಇಲ್ಲ ಅಥವಾ ಮಾತಾಡಿರುವುದಿಲ್ಲ. ಆ ಒಂದು ಸಂದರ್ಭ ಈಗ ನಿಮಗೆ ಸಿಕ್ಕಿದೆ. ನಾನೊಂದು 4 ಗಂಟೆಯಿಂದ ಇಲ್ಲಿ ಇದ್ದೇನೆ. ಐ ಫೀಲ್ ರಿಯಲಿ ಪ್ರೌಡ್ ಅಂಡ್ ಜೆಲಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್.
ಬಿಕಾಸ್ ಐ ಹ್ಯಾವ್ ಸೀನ್ ಸೀಮಾ ಎಲ್ಲರ ಹತ್ರ ಹೋಗಿ ಎಲ್ಲರ ಹತ್ರ ಮಾತಾಡೋದು, ದಟ್ ಇಸ್ ವೆರಿ ಗುಡ್. ದಟ್ ಇಸ್ ಅನ್ ಆಫೀಸರ್ ಲೈಕ್ ಕ್ವಾಲಿಟಿ. ಸೊ ಹಾಗಾಗಿ ಐ ರಿಯಲಿ ಫೀಲ್ ವೆರಿ ಪ್ರೌಡ್ ಅಂಡ್ ಜೆಲಸ್ ಟು ಬಿ ಪಾರ್ಟ್ ಆಫ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಐ ಫೀಲ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಸ್ಪೋರ್ಟ್ಸ್ ಮೀಟ್ ಹಿಯರ್ ಈ ವರ್ಷ. ಮತ್ತೆ ಲಾಸ್ಟ್ ಒಂದು ಪಾಯಿಂಟ್ ಏನಂದ್ರೆ, ಹೆಲ್ತ್ ಇಸ್ ವೆಲ್ತ್. ನಿಮ್ಮೆಲ್ಲರಿಗೂ ಅದು ಗೊತ್ತಿದೆ. ಸೊ ಹಾಗಾಗಿ ಆಯ್ತಪ್ಪ, ಈ 3 ದಿವಸ ಕ್ರೀಡಾಕೂಟ ಮುಗೀತು, ನಾವು ಜಾಲಿಯಾಗಿ ಎಂಜಾಯ್ ಮಾಡೋಣ, ಆತರ ಇಲ್ಲ. ಪ್ರತಿ ದಿವಸ ಕೂಡ ಒಂದು ಅರ್ಧ ಗಂಟೆ ತಾವು ಪ್ರತಿಯೊಬ್ಬರು ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡಬೇಕಾಗ್ತದೆ. ಸೈಕಲ್ ಹಸ್ ಬಿನ್ ಗಿವನ್ ಟು ದಿನೇಶ್ ಅಂಡ್ ಒನ್ ಮೋರ್ ಗರ್ಲ್, ಐ ಆಮ್ ಸಾರಿ ಐ ಫಾರ್ಗಾಟ್ ಹರ್ ನೇಮ್. ಸೊ ಸೈಕ್ಲಿಂಗ್ ಅನ್ನು ತಗೊಳ್ಬಹುದು, ಅಥವಾ ಒಂದು ವಾಕಿಂಗ್ ಮಾಡಿ, ಒಂದು ಯೋಗ ಮಾಡಿ, ಒಂದು ಮೆಡಿಟೇಷನ್ ಮಾಡಿ. ಹಂಗ್ ಮಾಡಿದ್ರೆ ಅಟ್ಲೀಸ್ಟ್ ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಬಿಕಾಸ್ ತಮ್ದು ಕೆಲಸ ಆ ತರ ಇರ್ತದೆ. ಐಟೋಳ್ನ ಹಗ್ಲು ರಾತ್ರಿ ತುಂಬಾ ಕಷ್ಟದಲ್ಲಿ ಇರ್ತೀರಾ. ಸೊ ಹಾಗಾಗಿ ಅದೊಂದು ಅರ್ಧ ಗಂಟೆ ಯು ಲೀವ್ ಇಟ್ ಫಾರ್ ಯೋರ್ ಸೆಲ್ಫ್, ಫಾರ್ ಯೋರ್ ಹೆಲ್ತ್ ಗೋಸ್ಕರ. ಅದನ್ನು ಮಾಡ್ತೀರಾ ಅಂತ ನನಗೆ ನಿಮ್ಮ ಮೇಲೆ ಒಂದು ಅಭಿಪ್ರಾಯ ಇದೆ. ಮಾಡ್ತೀರಾ? ಖಂಡಿತವಾಗಿ. ವೆರಿ ಗುಡ್. ಮತ್ತೆ ನಾನ್ ಕರ್ನಾಟಕನಲ್ಲಿ ಅರಣ್ಯ ಇಲಾಖೆಗೆ ಸೇರಿ 14 ವರ್ಷ ಪೂರ್ತಿ ಆಯ್ತು. ಈ 14 ವರ್ಷ ಕೂಡ ನಾನು ಪ್ರತಿ ವರ್ಷ ಈ ಪೊಲೀಸ್ ಇಲಾಖೆಯದು ಕ್ರೀಡಾಕೂಟವನ್ನು ನವೆಂಬರ್ ಅಥವಾ ಡಿಸೆಂಬರ್ ಮಾಹೆಯಲ್ಲಿ ನಡೆಯುವುದನ್ನು ನಾನು ಕಂಡು ಬರ್ತಾ ಇದ್ದೇನೆ. ಐ ಫೀಲ್ ವೆರಿ ಜೆಲಸ್ ಅಂಡ್ ಐ ಫೀಲ್ ರಿಯಲಿ ಗ್ರೇಟ್ ಅಬೌಟ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಐ ಥಿಂಕ್ ಇದೇ ರೀತಿಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಇದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಮೀಟ್ ಆಗಲೇಬೇಕು. ಐ ಫೀಲ್ ಐ ವಿಲ್ ಸ್ಟಾರ್ಟ್ ಇನ್ ಮೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ ಆಫ್ಟರ್ ಗೋಯಿಂಗ್ ಬ್ಯಾಕ್. ಸೊ ಇದು ನಮಗೆಲ್ಲ ಒಂದು ಹೆಮ್ಮೆಯ ವಿಚಾರ, ಪೊಲೀಸ್ ಇಲಾಖೆಯಿಂದ ಒಂದು ಹೆಮ್ಮೆ ಪಡುವ ವಿಚಾರ. ಸೊ ಯು ಆಲ್ ಶುಡ್ ಫೀಲ್ ಪ್ರೌಡ್ ಆಫ್ ಇಟ್. ಸೊ ಹೆಲ್ತ್ ಇಸ್ ವೆಲ್ತ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಕ್ರೀಡಾಪಟುಗಳಿಗೆ ಮಾತ್ರ ಅಲ್ಲ, ನಿಮಗೆ ಆಡಿಯನ್ಸ್ ಆಗಿ ಸುಮಾರು ಜನ ಬಂದಿರ್ತಾರೆ. ನಿಮಗೆ ಕ್ಲಾಪ್ ಮಾಡ್ಲಿಕ್ಕೆ, ಚಪಾಳೆ ಮಾಡ್ಲಿಕ್ಕೆ ಅಂತಾನೆ ಬಂದಿರ್ತಾರೆ. ಅವರು ಕೂಡ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಸೊ ಇಷ್ಟು ಹೇಳ್ತಾ, ಹೆಲ್ತ್ ಇಸ್ ವೆಲ್ತ್ ಅಂತ ಭಾಷಣೆಯನ್ನು ಹೇಳ್ತಾ, ನಿಮ್ಮ ಕ್ರೀಡಾಕೂಟನಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತೊಮ್ಮೆ ಶುಭಾಶಯವನ್ನು ಹೇಳಿ, ಮತ್ತೆ ನನ್ನ ಈ ಪೊಲೀಸ್ ಕ್ರೀಡಾಕೂಟಕ್ಕೆ ಕರೆದದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಸಣ್ಣ ಮಾತನ್ನು ಮುಗಿಸ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಚಂದ್ರಕಾಂತ್ 4 ಜನ ಕ್ರೀಡಾಪಟುಗಳಿಂದ ಈಗ ಕ್ರೀಡಾಕೂಟದ ನಾಯಕರಿಗೆ ಧ್ವಜ ಹಸ್ತಾಂತರ ನಡೆಯಲಿದೆ. ಕರ್ನಾಟಕ ಪಡೆಯುವುದು ನಾಲ್ವರು ಇದೀಗ ಕೆರೆಯ ಪೊಲೀಸ್ ತಂಡದ ತಂಡದ ನಾಯಕರಿಗೆ ನೀಡಲಿದ್ದಾರೆ. ಇದು ಪ್ರತಿ ವರ್ಷ ಕ್ರೀಡಾಕೂಟದ ಸಂಪ್ರದಾಯ ವಿಧಿವಿಧಾನಗಳು. ಕ್ರೀಡಾ ನಾಯಕತ್ವ ವಹಿಸಿದ ಶ್ರೀ ರಾಮೂರವರು ಮುಖ್ಯ ಅತಿಥಿಗಳಿಗೆ ನೀಡಿದ್ದಾರೆ. ಮುಖ್ಯ ಅತಿಥಿಗಳು ತದನಂತರದಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ಅವರ ಪುಸ್ತಕಕ್ಕೆ ನೀಡಿದ್ದಾರೆ. ಮುಂದಿನ ವರ್ಷದ ಕ್ರೀಡಾ ಇದೀಗ ಕ್ರೀಡಾ ನಾಯಕತ್ವ ವಹಿಸಿರುವ ಶ್ರೀ ರಾಮೂರವರಿಂದ ಮುಖ್ಯ ಅತಿಥಿಗಳಿಗೆ ಹಸ್ತಾಂತರ. ಮುಖ್ಯ ಅತಿಥಿಗಳು ಇದೀಗ ವಿಮೆಯ ಪೊಲೀಸ್ ತಂಡದ ನಗರ ಪೊಲೀಸ್ ಆಯುಕ್ತರ ಸುಪರ್ದಿಗೆ ನೀಡ್ತಾ ಇದ್ದಾರೆ. I hand over this flag to you for safe custody until such time it is again flown at the same Mysuru City Police Annual Sports Meet. I willingly undertake to perform. ಧನ್ಯವಾದಗಳು. ಈ ವರ್ಷದ
ಇದ್ದೀವಿ. ಮತ್ತೆ ಈ ರೀತಿಯ ಸಮಾರಂಭದಲ್ಲಿ ಭೇಟಿಯಾಗ್ತಾ ಇರೋಣ. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.